ಮೊದಲನೆಯ ಸ್ಥಳ ಯೇಸು ಶಿಲುಬೆಯನ್ನು ಹೊತ್ತಾಗ. ದೇವಕುಮಾರನು ನಾನು ಎನ್ನುವೆಯಾ? ತೆಗೆದುಕೊಳ್ಳೋ ಶಿಲುಬೆಯನ್ನು ರಾಜನಂತೆ ರಾಜ ತೋರಿಸ್ತೀವಿ ನೋಡು ಇನ್ನು ಮುಂದೆ. ಮಹಾದೇವಾಲಯದಲ್ಲಿನ ವ್ಯಾಪಾರಿಗಳನ್ನು ಕಳ್ಳರು ಎನ್ನುತ್ತೀಯಾ? ಈಗ ಯಾರೋ ಕಳ್ಳ? ಅವರು ನಾವು ಇಲ್ಲ ಈ ಶಿಲುಬೆ ಹೊತ್ತುಕೊಳ್ಳುವ ನೀನು? ಏನು ವಿನಯ, ತಗೊಳ್ಳಪ್ಪ ಶಿಲುಬೆ. ಯಾಕೆ ಶಿಲುಬೆ ಭಾರವಾಯ್ತೇನೋ? ಇಡೀ ಲೋಕದ ರಕ್ಷಣೆಗೆ ಬಂದವನು ನೀನಲ್ವೇ, ಇದು ಯಾವ ಭಾರ? ತಗೊಳ್ಳು ರಾಜ್ರೆ, ರಾಜ್ರೆ ತಗೊಳ್ಳಿ ತಗೊಳ್ಳಿ. ರಾಜನಂತೆ ರಾಜ. ಎಲ್ಲಪ್ಪ ನಿನ್ ಶಿಷ್ಯರು? ನಮ್ಮ ಮಾರ್ಕುಸನ ಕಿವಿ ಕತ್ತರಿಸಿದ್ನಲ್ಲ ಇವನ್ ಶಿಷ್ಯ, ಅವನ್ ಸಿಗ್ಬೇಕಿತ್ತು ನಮಗೆ. ತೋರಿಸ್ಬೋದಿತ್ತು ನಮ್ ಕೈ ಚಳಕನ. ಅವನು ಬಂದಿದ್ನಂತೆ ಆ ಜೂದಾಸ. ಅಯ್ಯೋ ನನ್ ತಪ್ಪಾಯ್ತು, ನನ್ ಗುರುವನ್ನ ಬಿಟ್ಟು ಬಿಡಿ ಅಂತ. ಇವನನ್ನ ಬಿಟ್ಟು ಬಿಡೋದ? ಹೇ ನಡಿಯೋ, ಹೊತ್ಕೊಳ್ಳೋ ಶಿಲ್ಬೆನ, ಹತ್ತೋ ಕಪಾಲ ಬೆಟ್ಟಕ್ಕೆ. ಎಷ್ಟೋ ಮಂದಿ ಶಿಲುಬೆ ಹೊತ್ತು ನಡೆಯುತ್ತಿದ್ದಾರೆ. ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ, ತಂದೆ ತಾಯಿಗಳಿಗೆ ಮಕ್ಕಳೇ ಶಿಲುಬೆಗಳಾಗಿರಬಹುದು. ಈ ಶಿಲುಬೆಯನ್ನು ಹೊರಲೇಬೇಕು.